ಕೆಲವು ಸರಿ ನಾವು ಕರಿ ಎಲ್ಲ ಹೇಗೆ ಮಾಡಲಿ, ಕರಿ ಅಥವಾ ಗ್ರೇವಿ ಸಡನ್ಲಿ ಏನೋ ನೀರು ಹಾಕ್ಬಿಡ್ತೀವಿ ಏನೋ ಅಂದಾಜಲ್ಲಿ ತುಂಬ ನೀರಾಗ್ಬಿಡುತ್ತಲ್ವಾ. ಈ ಥರ ನೋಡಿ, ಇವಾಗ ನಾನು ಕಡಲೆದು ಕರಿ ಮಾಡಿರೋದು, ಕೆಂಪು ಕಡಲೆದು ಚೆನ್ನಾದು, ಅದು ಏನಾಗಿದೆ, ಕಡಲೆ ಬೇರೆ ಈ ನೀರು ಬೇರೆ ಆಗಿದೆ. ಸೊ ಈ ಥರ ಆದಾಗ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ. ಚಪಾತಿಗೆ ದೋಸೆಗೆಲ್ಲ ಹಾಕ್ಕೊಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಇದನ್ನ ಕರೆಕ್ಟ್ ಮಾಡೋದಕ್ಕೆ ನಾನು ಇವತ್ತು ಟಿಪ್ಸ್ಗಳನ್ನು ಹೇಳ್ತೀನಿ. ತುಂಬ ನೀರಾಗಿರೋ ಕರಿನ ನಾರ್ಮಲ್ ಹೇಗೆ ಮಾಡೋದು ಅಂತ ಹೇಳಿ. ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಕನ್ನಡ ಟಿಪ್ಸ್ ಲೋಕ. ನನ್ನ ಈ ಚಾನಲ್ನಲ್ಲಿ ನೀವು ಬೇರೆ ಬೇರೆ ರೀತಿಯ ಟಿಪ್ಸ್ಗಳನ್ನು ನೋಡ್ಬೋದು. ಕಿಚನ್ ಟಿಪ್ಸ್, ಹೆಲ್ತ್ ಟಿಪ್ಸ್, ಕ್ಲೀನಿಂಗ್ ಟಿಪ್ಸ್, ಹಾಗೆ ಬ್ಯೂಟಿ ಟಿಪ್ಸ್. ಅದೇ ರೀತಿಯಲ್ಲಿ ನಿಮ್ಮ ಹಣ ಮತ್ತು ಸಮಯದ ಉಳಿತಾಯ ಮಾಡೋಕ್ಕೆ ಬೇರೆ ಬೇರೆ ರೀತಿಯ ಟಿಪ್ಸ್ಗಳನ್ನು ನೋಡಬಹುದು. ಈ ಎಲ್ಲ ವಿಡಿಯೋಗಳನ್ನು ನೋಡ್ಬೇಕಂತ ಹೇಳಿದರೆ ನೀವು ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈಗ ಮೊದಲನೇ ಟಿಪ್ಸ್ ಹೇಳ್ತಾ ಇದ್ದೀನಿ ನಾನು. ಅದರಲ್ಲಿ ನಾರ್ಮಲ್ ಆಗಿ ನಮಗೆ ಏನಾಗುತ್ತೆ, ಆನಿಯನ್ ಯಾವಾಗಲೂ ನಾವು ಸ್ವಲ್ಪ ಜಾಸ್ತಿನೇ ಹಾಕಿದರೆ ಕರಿ ನೀರಾಗೋದನ್ನು ಸ್ವಲ್ಪ ಕರೆಕ್ಟ್ ಮಾಡ್ಬೋದು ಸ್ವಲ್ಪ ಮಟ್ಟಿಗೆ. ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ, ಸ್ವಲ್ಪ ಆನಿಯನನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಸಣ್ಣದಾಗಿ. ಸೊ ಅದಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಕುಕ್ಕಿಂಗ್ ಆಯಿಲ್ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೊಂಡು ಸ್ವಲ್ಪ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಆನಿಯನನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಆನಿಯನ್, ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನಾರ್ಮಲಿ ಆನಿಯನ್ ಹಾಕಿದಾಗ ಅದು ಸ್ವಲ್ಪ ನೀರೆಲ್ಲ ಹೀರ್ಕೊಂಡು ಸ್ವಲ್ಪ ಕರಿ ತಿಕ್ಕಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಆನಿಯನನ್ನು ಗೋಲ್ಡನ್ ಬ್ರೌನ್ ಆಗುವಷ್ಟು ಹೊತ್ತು ಫ್ರೈ ಮಾಡಿಕೊಂಡು ಅದನ್ನು ಡೈರೆಕ್ಟಾಗಿ ನೀವು ಕರಿಗೆ ಹಾಕಿ ಬಿಡ್ಬೋದು. ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ನಾರ್ಮಲ್ ಕರಿ ಏನು ನೀರಾಗಿದೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಅದನ್ನು ಕೂಡ ಒಂದು ಕುದಿ ಬರ್ಸಿ ಬಿಡಬೇಕು. ಯಾಕಂದರೆ ಅದು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಆಗಬೇಕು, ಎಲ್ಲ ಹೀರ್ಕೊಳ್ಬೇಕಂತ ಹೇಳಿದರೆ ಒಂದು ಕುದಿ ಬರಬೇಕು. ಸೊ ಈ ಥರ ಮಿಕ್ಸ್ ಮಾಡಿ ಒಂದು ಕುದಿ ಬರ್ಸಿದ್ರೆ ಅದು ಕರೆಕ್ಟ್ ಆಗುತ್ತೆ ಸ್ವಲ್ಪ ಮಟ್ಟಿಗೆ. ಈಗ ಎರಡನೇ ಟಿಪ್ಸ್ ಹೇಳ್ತಾ ಇದ್ದೀನಿ. ನಾರ್ಮಲ್ ಆಗಿ ಕರ್ಡ್ ಇರುತ್ತಲ್ವಾ, ಕೆಲವ್ರ ಮನೇಲಿ ಕ್ರೀಮ್ ಇದ್ದರೆ ಕ್ರೀಮನ್ನೇ ಹಾಕ್ಬೋದು ನೀರಾಗಿರೋ ಕರಿಗೆ. ಕ್ರೀಮ್ ಇಲ್ಲದೆ ಇದ್ದಾಗ ಏನು ಮಾಡ್ಬೋದು ಅಂತ ಹೇಳಿದರೆ, ಕರ್ಡ್ ಇದ್ದರೆ ತುಂಬ ಹುಳಿ ಬಂದಿರಬಾರ್ದು, ಸ್ವಲ್ಪ ಫ್ರೆಶ್ ಇರಬೇಕು, ಅದು ತುಂಬ ಹುಳಿ ಇರಬಾರ್ದು. ಅದನ್ನು ಈ ಥರ ಸ್ವಲ್ಪ ಬೀಟ್ ಮಾಡಿ ಹಾಕಬೇಕು. ಈ ಥರ ಬೀಟ್ ಮಾಡಿದಾಗ ನೀವು ಯಾವುದೇ ಕರಿಗೆ ಹಾಕೋದಿರಲಿ, ಕರ್ಡನ್ನು ಈ ಥರ ಬೀಟ್ ಮಾಡಿ ಹಾಕಬೇಕಾಗತ್ತೆ. ಇಲ್ಲ ಆದರೆ ಅದು ಸ್ವಲ್ಪ ಕಡಿ ಕಡಿ ಥರ ಆಗುತ್ತೆ ಕೆಲವೊಮ್ಮೆ. ಸೊ ಈ ಥರ ನೀವು ಬೀಟ್ ಮಾಡ್ತಾ ಇದ್ದಂಗೆ ಅದು ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಚೆನ್ನಾಗಿ ಒಂದು 5 ನಿಮಿಷ ಬೀಟ್ ಮಾಡಬೇಕಾಗತ್ತೆ. ಒಂದು 2-3 ನಿಮಿಷ ಬೀಟ್ ಮಾಡಿದ ಮೇಲೆ ಅದು ಒಂಥರ ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ಇದನ್ನು ನಾವು ಕರಿಗೆ ಹಾಕಬಹುದು. ಆವಾಗ ಕೂಡ ನೀರಾಗಿರೋದು ಸ್ವಲ್ಪ ಮಟ್ಟಿಗೆ ಹೋಗಿ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಕುದಿಸ್ಬಿಡಬೇಕು. ಕುದಿಸಿಲ್ಲ ಆದರೆ ಅದು ಸರಿಯಾಗಿ ಬರಲ್ಲ. ಸೊ ಚೆನ್ನಾಗಿ ಕುದಿಸ್ಬೇಕು ಒಂದು ಸರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವರಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.